ಇವತ್ತು ನಾನು ಕಾಲೇಜಿಗೆ ಹೋಗೋ ಅಷ್ಟರಲ್ಲೇ 5 ನಿಮಿಷ ಲೇಟ್ ಆಗಿಬಿಟ್ಟಿತ್ತು. ಇವ್ರು ಬ್ಲೇಸರ್ ಹಾಕಿಲ್ಲ ಅಂತ ಇವ್ರನ್ನ ಕ್ಲಾಸಿಂದ ಹೊರಗೆ ನಿಲ್ಲಿಸ್ಬಿಟ್ಟಿದ್ರು. ಆಮೇಲೆ ಒಂದು ಕ್ಲಾಸ್ ಮುಗಿಸ್ಕೊಂಡು ಲ್ಯಾಬಿಗೆ ಹೋದ್ವಿ. ಅಲ್ಲಿ ಕುತ್ಕೊಂಡು ಜಾಸ್ತಿ ಮಾತಾಡ್ತಿದ್ದೆ ಅಂತ ನಮ್ಮ ಮ್ಯಾಮ್ ನನಗೆ ಬೋರ್ಡ್ ಮೇಲೆ ಪ್ರೋಗ್ರಾಮ್ ಬರೆಯೋಕೆ ಹೇಳ್ಬಿಟ್ರು. ಪ್ರೋಗ್ರಾಮ್ ಬರೆದು ಎಕ್ಸಿಕ್ಯೂಟ್ ಮಾಡೋಕ್ಕಂತ ಕೂತ್ವಿ. ಕಷ್ಟಪಟ್ಟು ಎರರ್ಸ್ ಕ್ಲಿಯರ್ ಮಾಡಿ ಔಟ್ಪುಟ್ಟು ತೆಗೆದ್ವಿ. ಈ ಕಡೆ ತಿರುಗಿದ್ರೆ ನಮ್ಮ ಮೋಟು ಪಟ್ಲು ಸ್ನ್ಯಾಪ್ ಹಾಕೋಕ್ಕೆ ಸೆಲ್ಫಿ ತಗೊಂತಾ ಇದ್ರು. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ಸಿಗೂ ಬಾಯ್ ಹೇಳಿ ಮನೆಗೆ ಬಂದೆ. ಆಮೇಲೆ ನಮ್ಮಮ್ಮ ಅಜ್ಜಿ ಮನೆಗೆ ಹೋಗ್ಬಾ ಅಂತ ಹೇಳಿ ಕಳಿಸಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ಅಜ್ಜಿ ಸೊಸ್ತಾ ಕೂತಿದ್ರು. ತಗೊಂಡೋಗಿದ್ದ ಬ್ಯಾಗ್ ಎಲ್ಲ ಕೊಟ್ಟು ಮಾತಾಡಿಸ್ಕೊಂಡು ಸಂಜೆ ಅಪ್ಪ ಅಮ್ಮ ಜೊತೆ ಸಿದ್ಧಗಂಗೆ ಮಠಕ್ಕೆ ಹೋಗಿದ್ದೆ. ಫಸ್ಟಿಗೆ ಬೆಟ್ಟ ಮೇಲಿರೋ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗೆ ಇಳಿದು ಬರುವಾಗ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಕೆಳಗೆ ಬಂದು ಶಿವಕುಮಾರ ಸ್ವಾಮೀಜಿ ಅವರ ಗದ್ದಿಗೆ ಹೋಗಿದ್ವಿ. ಇದು ಅವರ ಪಾದರಕ್ಷೆ. ಇದು ಸಿದ್ಧಲಿಂಗೇಶ್ವರ ವೇದ ಸಂಸ್ಕೃತ ಮಹಾಪಾಠ ಶಾಲಾ. ಆಗ್ಲೇ ಸಂಜೆ ಆಗಿರೋದ್ರಿಂದ ಮಠದ ಮಕ್ಕಳನ್ನೆಲ್ಲ ಪ್ರಾರ್ಥನೆ ಕೂರಿಸ್ತಾ ಇದ್ರು. ನಾವು ಸ್ವಲ್ಪ ಹೊತ್ತಲ್ಲೇ ಓಡಾಡ್ಕೊಂಡು ಬರೋ ಅಷ್ಟರಲ್ಲಿ ಪ್ರಾರ್ಥನೆ ಶುರುವಾಗಿತ್ತು. ಇವರೇ ಇವಾಗಿನ ಮಠದ ಸ್ವಾಮಿಗಳು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿ. ಇದು ಅವರು ಕೂರುವಂತಹ ಸ್ಥಳ. ಆಮೇಲೆ ಅಲ್ಲೇ ಪ್ರಸಾದ ತಿನ್ಕೊಂಡು ಮನೆ ಕಡೆ ಹೊರಟ್ವಿ.